ಅವರಿಬ್ರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ರು. ಆದ್ರೆ ಪ್ರಿಯಕರ ಇತ್ತೀಚೆಗೆ ಆಕೆಯನ್ನ ಅವಾಯ್ಡ್ ಮಾಡಿದ್ದ. ಇಷ್ಟಕ್ಕೆ ರೊಚ್ಚಿಗೆದ್ದ ಪ್ರೇಯಸಿ ಮನೆಗೆ ಕರೆದು ಡೆಡ್ಲಿ ಮರ್ಡರ್ ಮಾಡಿದ್ದಾಳೆ. ಫಾರಿನ್ ಸ್ಟೈಲ್ ಅಲ್ಲಿ ಪ್ರಪೋಸ್ ಮಾಡ್ತೀನಿ ಅಂತ ಬೆಂಕಿ ಇಟ್ಟು ಸುಟ್ಟು ಹಾಕಿದ್ದಾಳೆ. ಈ ಹದಿಹರೆಯದ ವಯಸ್ಸಿನ ಮನಸ್ಸುಗಳಿಗೆ ಪ್ರೀತಿ ಮುಂದೆ ಪ್ರಪಂಚವು ಶೂನ್ಯನೇ ಕಂಡ್ರೆ. ಅನುರಾಗದ ಅಲೆಯಲ್ಲಿ ತೇಲಾಡಿದವರಿಗೆ ಮುಂದಿನ ಭವಿಷ್ಯದ ಅರಿವು ಇರೋದೇ ಇಲ್ಲ ಬಿಡಿ. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ. ಹೂ ಅಂತೀಯ ಹೂ ಅಂತೀಯ ಅಂತ ಕುಣಿದಾಡೇ ಬಿಡ್ತಾರೆ. ಆದ್ರೆ ಅದೇ ಪ್ರೀತಿಯಲ್ದೆ ಒಲ್ದೆ ಅನ್ನೋ ಬಿರುಗಾಳಿ ಬೀಸಿದ್ರೆ ಎಲ್ಲವೂ ಸರ್ವನಾಶ ಆಗೋದು ಗ್ಯಾರಂಟಿ. ಬೆಂಗಳೂರಲ್ಲಿ ಇಂಥದ್ದೇ ಪ್ರೇಮ ಕಥೆಗೆ ಯುವಕ ಘೋರ ಅಂತ್ಯ ಕಂಡಿದ್ದಾನೆ. ಪ್ರೀತಿ ಕೊಂದ ಕೊಲೆಗಾತಿ ನಾ ಹೇಳೋ ಕಥೆಗೆ ಸ್ಫೂರ್ತಿ. ಸಿನಿಮಾ ಸ್ಟೈಲ್ನಲ್ಲಿ ಪ್ರಿಯಕರನ ಡೆಡ್ಲಿ ಮರ್ಡರ್. ಬೆತ್ತಲು ಮಾಡಿದ್ಲು, ಕೈಕಾಲು ಕಟ್ಟಿ ಸುಟ್ಟೇ ಬಿಟ್ಲು. ಹುಡುಗಿರಂದ್ರೆ ಡೇಂಜರಪ್ಪ, ಹುಷಾರಾಗಿರಪ್ಪ, ಗಣ್ಯ ಮಾತಿಗೆ ಬೆರಗಾಗೋದ್ರೆ ಬೆಪ್ಪರಾಕಿರಪ್ಪ. ಹುಡುಗಿರಂದ್ರೆ ಡೇಂಜರಪ್ಪೋ, ಹುಷಾರಾಗಿರಪ್ಪೋ, ಬೆಣ್ಣೆ ಮಾತಿಗೆ ಕರಗಿದ್ರೆ ಚಟ್ಟಕ್ಕೇರೋದು ಫಿಕ್ಸಪ್ಪೋ ಅನ್ನೋ ಮಾತು ಸತ್ಯಾನೇ ಕಂಡ್ರಿ. ಚಿನ್ನು ಮುದ್ದು ಅಂತ ಮುದ್ದಾಡೋ ಹುಡುಗಿಯರು ಹಿಂದಿಂದೆ ಅದೇನ್ ಸ್ಕೆಚ್ ಹಾಕಿರ್ತಾರೋ ಗೊತ್ತೇ ಆಗೋದಿಲ್ಲ. ಸ್ವಲ್ಪ ಯಾಮಾರಿದ್ರು ಮನೆ ಮುಂದೆ ಹೊಗೆ ಹಾಕ್ಸಿ ಇನ್ಸ್ಟಾದಲ್ಲಿ ಸ್ಟೇಟಸ್ ಹಾಕ್ಬಿಡ್ತಾರೆ. ಮಳ್ಳಿ ಥರ ಬರ್ತಿರೋ ಈ ಐನಾತಿ ಮಾಡಿದ್ದು ಅದನ್ನೇ ನಂಬಿ ಬಂದ ಪ್ರಿಯಕರನ ಜೀವ ತೆಗೆದು ನುಂಗಿ ನೀರು ಕುಡಿದಿದ್ದಾಳೆ. ಪ್ರೇಯಸಿಯ ಮೋಹದ ಬಲೆಗೆ ಬಿದ್ದು ಬಲಿಯಾದ ಗೀತನ ಹೆಸರು ಕಿರಣ್ ಅಂತ. ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಿದ್ದ. ಅದೇ ಕಂಪನಿಯಲ್ಲದೆ ಕೆಲಸ ಮಾಡ್ತಿದ್ದ ಈ ಚಿಣಿಮಿಣಿ ಪ್ರೇಮಾಳ ಹಿಂದೆ ಬಿದ್ದಿದ್ದ. ಇವಳು ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟು ಸೈಕ್ ಮಾಡಿದ್ಲು. ಅಲ್ಲಿಂದ ಇಬ್ರು ತಿರುಗಾಡದೇಗಿರೋ ಜಾಗ ಇರ್ಲಿಲ್ಲ. ಲವ್ ಯು ಹೇಳದ ದಿನಾನೂ ಇರ್ಲಿಲ್ಲ. ಅಲ್ದಿ ಗಿಲ್ದಿ ಸುತ್ತಾಡಿದ್ದ ಕಿರಣ್ ಇತ್ತೀಚೆಗೆ ಅವಾಯ್ಡ್ ಮಾಡ್ತಿದ್ದಂತೆ. ಇಷ್ಟಕ್ಕೆ ರಣರಣ ರಾಕ್ಷಸಿಯಾಗಿದ್ಲು ಪ್ರೇಮ. ಕಿರಣ್ಣನ್ನ ಕಂಡ್ರೆ ಕೆಂಡದಂತಾಗ್ತಿದ್ಲು. ನನಗೆ ಸಿಗದವನು ಬೇರಾರಿಗೂ ಸಿಗಬಾರದು ಅಂತ ಡಿಸೈಡ್ ಆಗಿದ್ದಾಳೆ. ಹೀಗಾಗಿ ಇವತ್ತು ಮನೆಯಲ್ಲಿ ಯಾರೂ ಇಲ್ಲ ಬಾ ಅಂತ ಕರೆದಿದ್ದಾಳೆ. ಪ್ರೇಯಸಿ ಕರೀತಿದ್ದಾಳಲ್ಲ ಅಂತ ಈ ಕಿರಣ್ ಓಡೋಡಿ ಹೋಗಿದ್ದ. ಪ್ರೇಮ ಮತ್ತು ಮೃತ ಕಿರಣ್ ಇಬ್ಬರು ಒಂದು ಕಚೇರಿಯಲ್ಲಿ ರಾಜಾಜಿನಗರದಲ್ಲಿ ಹಿಂದೆ ಕೆಲಸ ಮಾಡ್ತಿರ್ತಾರೆ ಮತ್ತು ಪರಸ್ಪರ ಪ್ರೀತಿ ಮಾಡ್ತಿದ್ದರು ಅಂತ ತಿಳಿದು ಬಂದಿರ್ತಾರೆ. ಸೊ ಇತ್ತೀಚೆಗೆ ಅವರ ಒಂದು ರಿಲೇಷನ್ಶಿಪ್ಪಲ್ಲಿ ಯಾವುದೋ ರೀತಿಯ ಸಮಸ್ಯೆ ಆಗಿ ಸೊ ಈಕೆ ಕಿರಣ್ ಅನ್ನೋನು ಈ ಪ್ರೇಮವನ್ನು ನೆಗ್ಲೆಕ್ಟ್ ಮಾಡ್ತಿದ್ದಾನೆ ಅನ್ನೋ ಒಂದು ಫೀಲಿಂಗಲ್ಲಿ ಆತನನ್ನು ಕೊಲೆ ಮಾಡಲು ಈಕೆ ನಿರ್ಧಾರ ಮಾಡಿ ಇವತ್ತು ಮನೆಗೆ ಕರೆಸ್ಕೊಂಡು ಒಂದು ಕೃತ್ಯವನ್ನು ಎಸಗಿದ್ದಾರೆ. ಕಿರಣ್ ಮನೆಗೆ ಬರ್ತಿದ್ದಂತೆ ಪ್ರೇಮ ಮೋಹದ ಬಲೆ ಬೀಸಿದ್ದಾಳೆ. ವೆಸ್ಟರ್ನ್ ಸ್ಟೈಲ್ನಲ್ಲಿ ಪ್ರಪೋಸ್ ಮಾಡುವುದಕ್ಕೆ ಮುಂದಾಗಿದ್ದಾಳೆ. ಹುಡುಗನ ಕೈಕಾಲು ಕಟ್ಟಿ ಬಟ್ಟೆ ಬಿಚ್ಚಿಸಿದ್ದಾಳೆ. ಬಳಿಕ ಕಣ್ಣಿಗೆ ಬಟ್ಟೆ ಕಟ್ಟಿದ್ದಾಳೆ. ಯಾಕಿಷ್ಟು ಟೈಟ್ ಆಗಿ ಕಟ್ಟಿದ್ದೀಯಾ ಅಂತ ಕಿರಣ್ ಕೇಳಿದ್ದಾನೆ. ಇದು ಫಾರಿನ್ ಸ್ಟೈಲ್, ಸುಮ್ನೆ ಇರು ಅಂತ ಮಲಗಿಸಿದ್ದಾಳೆ. ಬಳಿಕ ಐ ಲವ್ ಯು ಅಂತಾನೆ ಮೈ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಇಟ್ಟಿದ್ದಾಳೆ. ತಗದಗ ಹೊತ್ತಿ ಹುರಿಯುತ್ತಿದ್ದವನ ಮುಂದೆ ರಣಕೇಕೆ ಹಾಕಿದ್ದಾಳೆ. ಅಷ್ಟೇ ಅಲ್ದ ಪ್ರಿಯಕರನ ಸಾವಿನ ದೃಶ್ಯವನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾಳಂತೆ. ಪ್ರೇಮ ಎನ್ನುವರ ಮನೆಯಲ್ಲಿ ಒಬ್ಬ ವ್ಯಕ್ತಿ ಕಿರಣ್ ಅನ್ನುವರಿಗೆ ಪೆಟ್ರೋಲ್ ಮತ್ತು ಕೆರೋಸಿನ್ ಮಿಶ್ರಿತ ಒಂದು ಲಿಕ್ವಿಡ್ ಹಾಕಿ ಆ ಮನೆಯಲ್ಲಿ ಪ್ರೇಮ ಅನ್ನೋರು ಬೆಂಕಿ ಹಚ್ಚಿ ಕೊಲೆ ಮಾಡಿರುವ ಒಂದು ಪ್ರಕರಣ ಆಗಿರ್ತದೆ. ನನ್ನ ತಂಗಿ ಹೆಂಗೋ ಕೆಳಗಡೆ ಸೇವ್ ಆಗಿದ್ದಾರೆ ಅಂದರು ಎಲ್ಲ ಜನ. ಸರಿ ಆ ಹುಡುಗನ್ನ ಕಾಪಾಡೋಣ ಅಂತ ಅಂದ್ಬಿಟ್ಟು ನಾನು ಬಂದೆ. ಮೇಲುಗಡೆ ಮನೆಗೆ ಬಂದು ನೋಡಿದ್ರೆ ಏನು ಕಾಣ್ತಾಯಿಲ್ಲ, ಫುಲ್ಲು ಬ್ಲರ್ ಆಗಿಬಿಟ್ಟಿತ್ತು. ಯಾರು ಹುಡುಗವನ್ನ? ಯಾರು ಜೊತೆಲಿ ವರ್ಕ್ ಮಾಡೋ ಹುಡುಗ ಸರ್. 2 ವರ್ಷದಿಂದ ಒಂದೇ ಕಂಪ್ನಿಲಿ ಇಬ್ಬರು ಗುಡ್ ಫ್ರೆಂಡು ಕೆಲಸ ಮಾಡ್ಕೊಂಡಿದ್ರು. ಅಂದರೆ ಕಂಪ್ನಿ ಮ್ಯಾನೇಜರ್ಗಳು ಹೇಳೋರು ಸರ್ ಇವ್ರಿಗೆ ಹೋಗಿ ಲಾಗಿನ್ ಮಾಡ್ಕೊಂಡು ಬನ್ನಿ ನೀವು ಅಂತ ಅಂದ್ಬಿಟ್ಟು ಹೋಗೋರು ಬರೋರು ಲಾಗಿನ್ ಎಲ್ಲ ಮಾಡ್ಕೊಂಡು ಬರೋರು. ಲವ್ ಮ್ಯಾರೇಜ್ ಎಲ್ಲ ಏನಿಲ್ಲ ಸರ್, ಅವರು ಫ್ರೆಂಡ್ಸ್ ಸರ್, ಅಣ್ಣ ತಂಗಿ ಥರನೇ. ಅಂದರೆ ಒಂದು ಫ್ರೆಂಡ್ಶಿಪ್, ಒಂದೇ ಕಂಪ್ನಿಯಲ್ಲ ವರ್ಕ್ ಮಾಡೋದು. ಯುವತಿಗೂ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಬ್ಯಾಡ್ರಳ್ಳಿ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸುತ್ತಿದ್ದಾರೆ. ಅದೇನೇ ಇರಲಿ, ಜೀವಕ್ಕೆ ಜೀವ ಕೊಡ್ತೀನಿ ಅಂತವಳು ಬೆಡ್ರೂಮಿನಲ್ಲೇ ಹೆಣ ಕೆಡವಿದ್ದು ಮಾತ್ರ ದುರಂತ.
ಕ್ರೈಮ್ ಬ್ಯೂರೋ, ನ್ಯೂಸ್ 18. ಅವರಿಬ್ರು ವಯಸ್ಸಿನ ಹಂಗು ತೊರೆದು ಪ್ರೇಮದ ಅಲೆಯಲ್ಲಿ ತೇಲ್ತಿದ್ರು. ಆಕೆಗೆ 14 ವರ್ಷದ ಮಗನಿದ್ರು. 22ರ ಯುವಕನ ಜೊತೆ ಸಪ್ತಪದಿ ತುಳಿದಿದ್ದಾಳೆ. ಇದೀಗ ಪ್ರಾಣ ಭಯದಲ್ಲಿ ರಕ್ಷಣೆಗೆ ಅಂಗಲಾಚುತ್ತಿದ್ದಾರೆ. ಒಬ್ರನ್ನೊಬ್ರು ಇಷ್ಟಪಟ್ಟೆ ಮದುವೆ ಆಗಿರೋದು. ನಮ್ಮನ್ನೆಲ್ಲೂ ಬದುಕಕ್ಕೆ ಬಿಡ್ತಾ ಇಲ್ಲ, ನಮ್ಮ ಜೀವ ಬೆದರಿಕೆ ಹಾಕಿದ್ದಾರೆ. ಈ ನವರಂಗಿ ದುನಿಯಾದಲ್ಲಿ ಯಾರ ಮೇಲೆ ಯಾರಿಗೆ ಲವ್ ಆಗುತ್ತೋ ಹೇಳೋದಕ್ಕಾಗಲ್ಲ ಬಿಡಿ. ಮೊದಲು ಪ್ರೀತಿ ಪ್ರೇಮಕ್ಕೆ ಕಣ್ಣಿಲ್ಲ, ಆಸ್ತಿ ಅಂತಸ್ತಿನ ಹಂಗಿರಲ್ಲ ಅನ್ನೋ ಮಾತಿತ್ತು. ಇದೀಗ ವಯಸ್ಸಿನ ಮಿತಿಯೂ ಇಲ್ಲ ಅನ್ನೋದು ಗೊತ್ತಾಗಿದೆ. ಹುಡುಗರಿಗೆ ಆಂಟಿರಂದ್ರೆ ಪ್ರಾಣ, ಹುಡುಗಿಯರಿಗೆ ಅಂಕಲ್ಗಳೆಂದ್ರೆ ಪ್ರೇಮ ಅನ್ನೋ ಕಾಲ ಬಂದ್ಬಿಟ್ಟಿದೆ. ಮೈಸೂರಲ್ಲಿ ಇಂಥದ್ದೇ ಪ್ರೀತಿಗೆ ಹೆತ್ತವರು ಕೆರಳಿ ಕೆಂಡವಾಗಿದ್ದಾರೆ. 22ರ ಯುವಕ, 37ರ ಆಂಟಿ, ಲವ್ ಮ್ಯಾರೇಜ್. ದೂರ ಮಾಡಿದ್ರೆ ವಿಷ ಕುಡಿತೀವಿ ಅಂತ ವಾರ್ನ್. ಪ್ರೀತಿಸಿ ಮದುವೆ ಮಾಡಿಕೊಂಡಿದ್ದೇವೆ, ನಮ್ಮನ್ನ ಬದುಕೋದಕ್ಕೆ ಬಿಟ್ಬಿಡಿ, ನಮಗೆ ರಕ್ಷಣೆ ಕೊಡಿ, ನಮ್ಮನ್ನ ದೂರ ಮಾಡಿದ್ರೆ ವಿಷ ಕುಡಿದು ಜೀವ ಬಿಡ್ತೀವಿ. ಹೀಗೆ ಅಂಗಲಾಚುತ್ತಿರೋ ಈ ಜೋಡಿ ಹೆಸರು ಭಾಸ್ಕರ್ ಅಂಡ್ ಕವಿತಾ. ಬೆಂಗಳೂರಿನ ಚಲ್ಲಘಟ್ಟ ನಿವಾಸಿ ಕವಿತಾಗೆ 37 ವರ್ಷ. ಮದುವೆಯಾಗಿ 14 ವರ್ಷದ ಮಗ ಇದ್ದಾನಂತೆ. ಕಳೆದ 8 ವರ್ಷಗಳ ಹಿಂದೆ ಲೋ ಬಿಪಿಯಿಂದಾಗಿ ಪತಿ ಮೃತಪಟ್ಟಿದ್ದಾನೆ. ಅಲ್ಲಿಂದ ತವರು ಮನೆ ಸೇರಿದ್ದ ಕವಿತಾ ಹೌಸ್ ಕೀಪಿಂಗ್ ಕೆಲಸ ಮಾಡುತ್ತಾ ಜೀವನ ನಡೆಸ್ತಿದ್ಲು. ಈ ಮಧ್ಯೆ ಪರಿಚಯ ಆಗಿದ್ದೆ ಮೈಸೂರಿನ ರಮ್ಮನಹಳ್ಳಿ ನಿವಾಸಿ ಭಾಸ್ಕರ್. ಭಾಸ್ಕರ್ ಬೆಂಗಳೂರಲ್ಲಿ ಆಟೋ ಕ್ಯಾಬ್ ಓಡಿಸ್ತಿದ್ದಂತೆ. ಕಳೆದ 1 ವರ್ಷದ ಹಿಂದೆ ಈತನ ಆಟೋದಲ್ಲಿ ಕವಿತಾ ಪ್ರಯಾಣ ಮಾಡಿದ್ಲಂತೆ. ತಾಯಿ ಜೊತೆ ಬಂಡೆ ಮಾಕಳಮ್ಮ ದೇವಸ್ಥಾನಕ್ಕೆ ಹೋಗಿದ್ಲಂತೆ. ಈ ವೇಳೆ ಇಬ್ಬರ ಮಧ್ಯೆ ಪರಿಚಯ ಆಗಿದೆ. ಇದೇ ಸ್ನೇಹ ಪ್ರೀತಿಯಾಗಿ ಪ್ರೇಮ ಹಕ್ಕಿಗಳಂತಾಗಿದ್ರು. ಪಾರ್ಕ್, ಸಿನಿಮಾ ಅಂತ ಸುತ್ತಾಡಿ ಪ್ರೇಮಲೋಕದಲ್ಲಿ ತೇಲಾಡಿದ್ರು. ಇಬ್ಬರೂ ಸಪ್ತಪದಿ ತುಳಿಯೋದಕ್ಕೂ ನಿರ್ಧಾರ ಮಾಡಿದ್ರು. ಮದುವೆ ಕನಸು ಕಟ್ಕೊಂಡಿದ್ದ ಈ ಜೋಡಿಗೆ ಜಾತಿ ಅಡ್ಡಿಯಾಗಿತ್ತು. ಕವಿತಾ ಮನೆಯಲ್ಲೂ ವಿರೋಧ ವ್ಯಕ್ತವಾಗಿತ್ತು. ಅದೆಷ್ಟೇ ಹೇಳಿದ್ರೂ ಪ್ರೀತಿಗೆ ಒಪ್ಪಿರಲಿಲ್ಲ. ಹೀಗಾಗಿ ಬೇರೊಬ್ಬನ ಜೊತೆ ಮದುವೆ ಮಾಡುವುದಕ್ಕೆ ಮುಂದಾಗಿದ್ರಂತೆ. ಹೀಗಾಗಿ ಭಾಸ್ಕರ್ ಹಾಗೂ ಕವಿತಾ ಮನೆ ಬಿಟ್ಟು ಜೂಟಾಗಿದ್ದಾರೆ. ಮೈಸೂರಿನ ಒಂಟಿಕೊಪ್ಪಲು ವೆಂಕಟೇಶ್ವರ ದೇವಸ್ಥಾನದಲ್ಲಿ ಸಪ್ತಪದಿ ತುಳಿದಿದ್ದಾರೆ. ನಾವು ಒಬ್ರನ್ನೊಬ್ರು ಇಷ್ಟಪಟ್ಟೆ ಮದುವೆ ಆಗಿರೋದು ಸರ್. ಮದುವೆಯಾಗಿ ನಾವು ನಮ್ಮನ್ನೆಲ್ಲೂ ಬದುಕಕ್ಕೆ ಬಿಡ್ತಾ ಇಲ್ಲ, ನಮ್ಮ ಜೀವದ ಬೆದರಿಕೆ ಹಾಕಿದ್ದಾರೆ ಸರ್. ಕ್ಯಾಸ್ಟ್ ಆಗಲ್ಲ ಅಂತ ಅಂದ್ಬಿಟ್ಟು ನಮ್ಮ ಮನೇಲಿ ಒಪ್ಪಲಿಲ್ಲ ಸರ್. ಅದರ ಮನೇಲೆಲ್ಲ ಚೆನ್ನಾಗಿ ಹೊಡೆಯೋದು, ಹಿಂಸೆ ಕೊಡೋಕ್ಕೆ ಶುರು ಮಾಡಿದ್ರು ಸರ್. ಅದಕ್ಕೆ ನಾನು ಬಂದ್ಬಿಟ್ಟೆ ಸರ್ ಮನೆಯಿಂದ ಆಚೆ. ನಮ್ಮಪ್ಪ ಬಂದು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್. ನಮ್ಮ ಅತ್ತೆ ಮಗ ನಮಗೆ ಜೀವದ ಬೆದರಿಕೆ ಹಾಕಿದ್ದಾನೆ ಸರ್. ಎಲ್ಲೂ ನಮ್ಗೆ ಬದುಕಕ್ಕೆ ಬಿಡ್ತಾ ಇಲ್ಲ ಸರ್. ನಮ್ಮ ರಕ್ಷಣೆ ಮಗಳ ಮದುವೆ ವಿಚಾರ ಗೊತ್ತಾಗ್ತಿದ್ದಂತೆ ಕವಿತಾ ತಂದೆ ಕುಂಬಳಗೋಡು ಠಾಣೆಗೆ ದೂರು ನೀಡಿದ್ದಾರೆ. ನನ್ನ ಮಗಳನ್ನ ಕಿಡ್ನಾಪ್ ಮಾಡಲಾಗಿದೆ ಅಂತ ಆರೋಪಿಸಿದ್ದಾರೆ. ಈ ಮಧ್ಯೆ ಭಾಸ್ಕರ್ನನ್ನ ಕೊಚ್ಚಿ ಕೊಲೆ ಮಾಡ್ತೀವಿ ಅಂತ ಕವಿತಾ ಮಾವ ಜೀವ ಬೆದರಿಕೆ ಹಾಕಿದ್ದಾರಂತೆ. ಹೀಗಾಗಿ ತಮಗೆ ರಕ್ಷಣೆ ನೀಡುವಂತೆ ಮೈಸೂರು ಎಸ್ಪಿ ಕಚೇರಿಗೆ ಬಂದು ಜೋಡಿ ಮನವಿ ಮಾಡಿದೆ. ಅತ್ತೆ ಮಗ ಫೋನ್ ಮಾಡಿ ಅವನು ಎಲ್ಲೇ ಇದ್ರು ಬಿಡಲ್ಲ, ನಾನು ಕತ್ತರಿಸಾಕ್ತೀನಿ ಅಂತ ನನ್ನ ಮೇಲೆ ಬಂದ. ಎಲ್ಲೇ ಇದ್ರು ನಿಮ್ಗೆ ಬಿಡಲ್ಲ, ನಿಮ್ಮನ್ನ ಕತ್ತರಿಸಾಕ್ತೀನಿ, ನಿಮ್ಮನ್ನ ಎಲ್ಲೇ ಇದ್ರು ಬಿಡಲ್ಲ ಅಂದ್ಬಿಟ್ಟು ಹುಡುಗರನ್ನೆಲ್ಲ ಹೇಳಿ, ಎಲ್ಲ ಟಿ ಹುಡುಗರಿಗೆ, ಪ್ರತಿಯೊಂದು ಬಸ್ ಹುಡುಗರಿಗೆಲ್ಲ ಹೇಳಿ ಎಲ್ಲೇ ಇದ್ರು ಹುಡುಗಿಸಿ ಮಾಡಿಸಿ ಅಂತ ಪ್ರತಿಯೊಂದು ಊರಲ್ಲೆಲ್ಲ ನೋಡಿದ್ರೆ ಟಾರ್ಚರ್ ಕೊಡ್ತಿದ್ದಾರೆ ನಮ್ಮ ಮನೆಯವ್ರಿಗೆ. ನನಗೆ ಬೆದರಿಕೆ ಹಾಕೋದ್ಮೇಲೆ ಎಲ್ಲೋಗಿ ಏನು ಮಾಡೋಣ ಸರ್? ಸ್ಟೇಷನ್ ಮಾಡೋ ರಕ್ಷಣೆ ಇರುತ್ತೆ, ನಮ್ಗೆ ಆಚೆ ಕಡೆ ಬಂದಮೇಲೆ ಏನೋ ಮಾಡಲ್ಲ ಅನ್ನೋದು ಏನು ಗ್ಯಾರಂಟಿ ಸರ್ ನಮ್ಮ ಜೀವಕ್ಕೆ? 15 ವರ್ಷ ವಯಸ್ಸಿನ ಅಂತರವಿದ್ರೂ ಆಂಟಿನೇ ಬೇಕು ಅಂತ ಯುವಕ ಪಟ್ಟು ಹಿಡಿದಿದ್ದಾನೆ. ಆಕೆಗೆ 14 ವರ್ಷದ ಮಗನಿದ್ರೂ ಪ್ರಿಯಕರನಿಗಾಗಿ ಪ್ರಾಣ ಕೊಡ್ತೀನಿ ಅಂತಿದ್ದಾಳೆ. ಒಟ್ಟಾರೆ ತಾಯಿಯ ಪ್ರೀತಿಗೆ ಏನೂ ಅರಿಯದ ಮಗ ಪರದಾಡುವಂತಾಗಿದ್ದು ವಿಪರ್ಯಾಸ. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನ್ಯೂಸ್ 18 ಮೈಸೂರು. ಬೆಳಗಾವಿ ಜಿಲ್ಲೆಯಲ್ಲಿ ಅಮಾನವೀಯ ಘಟನೆಯೊಂದು ನಡೆದಿದೆ. ಹೆತ್ತವಳ ಅಂತ್ಯಕ್ರಿಯೆಗೂ ಬಾರದೆ ಪಾಪಿ ಮಕ್ಕಳು ರಾಕ್ಷಸರಂತೆ ವರ್ತಿಸಿದ್ದಾರೆ. ಸಮಾಜ ಸೇವಕರು ತಾವೇ ಮುಂದೆ ನಿಂತು ಅಂತ್ಯ ಸಂಸ್ಕಾರ ನೆರವೇರಿಸಿದ್ದಾರೆ. ಈ ಜಗತ್ತಿನಲ್ಲಿ ತಾಯಿಗಿಂತ ದೊಡ್ಡ ದೇವರಿಲ್ಲ. ಕರುಣಾಮಯಿ ತ್ಯಾಗಮಯಿ ತಾಯಿಗೆ ಮಕ್ಕಳೇ ಸರ್ವಸ್ವ. ಮುಕ್ಕೋಟಿ ದೇವರು ತಾಯಿ ಪಾದದಲ್ಲಿ ಇದ್ದಾರೆ ಅನ್ನೋ ಮಾತಿದೆ. ಜನ್ಮ ಕೊಟ್ಟವಳನ್ನ ವರ್ಣಿಸೋಕೆ ಪದಗಳೇ ಸಾಕಾಗಲ್ಲ ಬಿಡಿ. ಕಷ್ಟ ಸುಖ ಏನೇ ಇದ್ರೂ ಕರುಳ ಕುಡಿಗಳಿಗಾಗಿ ಹಂಬಲಿಸುವ ಏಕೈಕ ಜೀವ ಅಮ್ಮ. ತನ್ನ ಜೀವನವನ್ನೇ ಮುಡಿಪಾಗಿಡೋ ಹೆತ್ತವಳ ಋಣ ತೀರಿಸಲು 7 ಜನ್ಮವೂ ಸಾಕಾಗಲ್ಲ. ಆದರೆ ಕೆಲ ಮಕ್ಕಳು ಹೆತ್ತವಳು ಅನ್ನೋದನ್ನು ಮರೆತು ನರಕ ತೋರಿಸ್ತಾರೆ. ಚಿತೆಗೂ ಬೆಂಕಿ ಇಡುವುದಕ್ಕೂ ಬಾರದೆ ಕಲ್ಲು ಹೃದಯದವರಾಗಿ ಬಿಡ್ತಾರೆ. ವೃದ್ಧಾಶ್ರಮದಲ್ಲಿ ಒದ್ದಾಡಿ ಉಸಿರು ಚೆಲ್ಲಿದ ಅಮ್ಮ. ಹೆತ್ತವಳ ಅಂತ್ಯಕ್ರಿಯೆಗೂ ಬಾರದ ಪಾಪಿ ಮಕ್ಕಳು.
ಬೆಳಗಾವಿ ಜಿಲ್ಲೆಯ ಮಾರಿಹಾಳ ಗ್ರಾಮದ ನಿವಾಸಿ. ಅದ್ಯಾವ ಮುಹೂರ್ತದಲ್ಲಿ ಇಂಥ ಮಕ್ಕಳಿಗೆ ಜನ್ಮ ಕೊಟ್ಲೋ ಗೊತ್ತಿಲ್ಲ. ಈ ತಾಯಿಯ ಅದೃಷ್ಟವೇ ಕೆಟ್ಟು ಹೋಗಿತ್ತು. ಬದುಕಿನುದ್ದಕ್ಕೂ ಕಷ್ಟಗಳಿದ್ರೂ 9 ತಿಂಗಳು ಹೆತ್ತು ಹೊತ್ತು 2 ಮಕ್ಕಳನ್ನ ಸಾಕಿದ್ಲು. ದೊಡ್ಡವರನ್ನಾಗಿ ಮಾಡಿ ಒಳ್ಳೆ ಬದುಕು ಕಟ್ಟಿಕೊಟ್ಟಿದ್ಲು. ಆದರೆ ನಿರ್ದಯಿ ಮಕ್ಕಳು ಮಾತ್ರ ಹೆತ್ತವಳಿಗೆ ನರನಾಡಿಯಲ್ಲೂ ನರಕ ತೋರಿಸಿದ್ದಾರೆ. ತುತ್ತು ಅನ್ನ ಕೊಡದೆ ವೃದ್ಧಾಶ್ರಮಕ್ಕೆ ತಳ್ಳಿ ಕ್ರೌರ್ಯ ಮೆರೆದಿದ್ರು. ಹೆತ್ತವಳು ಅದೆಷ್ಟೇ ಗೋಗರೆದ್ರೂ ಮಕ್ಕಳ ಹೃದಯ ಮಾತ್ರ ಕರಗಲಿಲ್ಲ. ವೃದ್ಧಾಶ್ರಮದಲ್ಲಿ ಅಂಜನಮ್ಮ ಕ್ಷಣ ಕ್ಷಣಕ್ಕೂ ಕಣ್ಣೀರು ಹಾಕ್ತಿದ್ಲು. ನನ್ನ ಮಕ್ಕಳು ಅಂತ ನೆನಪಲ್ಲೇ ಕಾಲ ಕಳಿತಿದ್ಲು. ಒಂದೇ ಒಂದು ಸಾರಿ ನೋಡಿದ್ರೆ ಸಾಕು ಅಂತ ಹಂಬಲಿಸ್ತಿದ್ಲು. ಆದರೆ ಮಕ್ಕಳು ಮಾತ್ರ ಹೆತ್ತವಳ ಬಳಿ ಸುಳಿದಿರಲಿಲ್ಲ. ಕೊನೆಗಾಲದಲ್ಲೂ ಮಕ್ಕಳ ಜೊತೆ ಇರೋ ಭಾಗ್ಯನೇ ಸಿಗಲಿಲ್ವಲ್ಲ ಅನ್ನೋ ಕೊರಗಲ್ಲೇ ಪ್ರಾಣ ಬಿಟ್ಟಿದ್ದಾಳೆ. ಕೊನೆ ಕ್ಷಣದಲ್ಲೂ ಮಕ್ಕಳ ಹೆಸರು ಹೇಳುತ್ತಲೇ ಉಸಿರು ನಿಲ್ಲಿಸಿದ್ದಾಳೆ. ಗಂಡು ಮಕ್ಕಳು ಬೇಕು ಅಂತಾರೆ. ಆದರೆ ಗಂಡು ಮಕ್ಕಳು ಇದ್ರೂ ಈ ಪ್ರಕಾರ ಘಟನೆಗಳಿದಾವ ನಡೀತಾವ. ಕಮ್ಮಿ ಬಂದು ಲಾಸ್ಟಿಗೆ ಆಳಿಕೊಂಡು ಅದು ಮನ್ನರೇ ಮಾಡ್ತಾರೆ, ಅಂತಿಮ ಕ್ರಿಯೆ ಮಾಡ್ತಾರೆ. ಅವ್ರ ಕೈಲೇ ಆಗಲಿಲ್ಲ ಅಂದ್ರೆ ಅವ್ರು ಬಂದು ಕಡಿಮೆ ನಿಂದಿರ್ತಾರೆ. ಯಾವಾಗ ವೃದ್ಧೆ ಅಂಜನಾ ಉಸಿರು ನಿಲ್ಲಿಸಿದ್ಲೋ ವೃದ್ಧಾಶ್ರಮದ ಸಿಬ್ಬಂದಿ 2 ಮಕ್ಕಳಿಗೆ ಕರೆ ಮಾಡಿದ್ದಾರೆ. ನಿಮ್ಮ ತಾಯಿ ಮೃತಪಟ್ಟಿದ್ದಾರೆ, ಅಂತ್ಯಕ್ರಿಯೆಗೆ ಬರುವಂತೆ ತಿಳಿಸಿದ್ದಾರೆ. ಆದರೆ ಪಾಪಿ ಮಕ್ಕಳು ಹೇಳಿದ್ದೇ ಬೇರೆ. ನೀವು ಏನಾದ್ರೂ ಮಾಡಿಕೊಳ್ಳಿ, ನೀವೇ ಅಂತ್ಯಕ್ರಿಯೆ ಮಾಡಿಕೊಳ್ಳಿ ಅಂತ ಹೇಳಿ ಕಾಲ್ ಕಟ್ ಮಾಡಿದ್ದಾರೆ. ಕೊನೆ ಕ್ಷಣದಲ್ಲಾದ್ರೂ ಹೆತ್ತವಳನ್ನ ನೋಡಲು ಬಾರದೆ ರಾಕ್ಷಸರಂತೆ ವರ್ತಿಸಿದ್ದಾರೆ. ಯಾವಾಗ ಮಕ್ಕಳು ಬರಲ್ಲ ಅನ್ನೋದು ಗೊತ್ತಾಯ್ತೋ ವೃದ್ಧಾಶ್ರಮದ ಸಿಬ್ಬಂದಿ ಪಾಲಿಕೆ ಸದಸ್ಯ ಶಂಕರ ಪಾಟೀಲ್ಗೆ ಮಾಹಿತಿ ನೀಡಿದ್ದಾರೆ. ಕೂಡಲೇ ಸ್ನೇಹಿತರ ಜೊತೆ ವೃದ್ಧಾಶ್ರಮಕ್ಕೆ ಬಂದ ಶಂಕರ ಪಾಟೀಲ್ ಹಾಗೂ ಗಂಗಾಧರ ಪಾಟೀಲ್ ಅಂತ್ಯ ಸಂಸ್ಕಾರ ಮಾಡಿದ್ದಾರೆ. 2 ಗಂಡು ಮಕ್ಕಳಿದ್ದಾಗ ಅಟ್ಲೀಸ್ಟ್ ಒಬ್ಬರೇ ಬಂದಿದ್ರು ಆ ಹೆಣ್ಮಗಳ ಆತ್ಮಕ್ಕೆ ನನ್ನ ಮಗ ಯಾರು ಬಂದಿದ್ರು ಅವ್ರ ಆತ್ಮಕ್ಕೂ ಶಾಂತಿ ಸಿಗ್ತಿತ್ತು ಅಂತ ಹಿಂಗೆ ಅನಿಸ್ತು. ಅಟ್ಲೀಸ್ಟ್ ಹೋಗ್ಲಿ ಅವ್ರ ಮಕ್ಕಳು ಇಲ್ಲ, ನಾವ ಮಕ್ಕಳು ತಂದಾಗ ನಿಂತು ಇವರೆಲ್ಲರೂ ಕೂಡಿ ನಾವು ಅದನ್ನ ಅಂತ್ಯಕ್ರಿಯೆ ಮುಗಿಸುವಂತ ಒಂದು ಕೆಲಸ ಮಾಡಿದ್ವಿ ಸರ್. ಹೆತ್ತವಳ ಋಣವನ್ನ 10 ಜನ್ಮ ಎತ್ತಿ ಬಂದ್ರೂ ತೀರಿಸೋದಕ್ಕೆ ಆಗಲ್ಲ ಅಂತಾರೆ. ಆದ್ರೆ ತಾಯಿಯ ತ್ಯಾಗವನ್ನ ಮರೆತ ಮಕ್ಕಳು ಅಂತ್ಯಕ್ರಿಯೆಗೂ ಬಾರದೆ ಹೃದಯಹೀನತೆಯನ್ನ ಮೆರೆದಿದ್ದಾರೆ. ಒಟ್ಟಾರೆ ಇಂಥ ಮಕ್ಕಳು ಸಮಾಜಕ್ಕೆ ಕಪ್ಪು ಚುಕ್ಕೆ ಅಂದ್ರೂ ತಪ್ಪಾಗಲ್ಲ. ಚಂದ್ರಕಾಂತ ಸುಗಂಧಿ, ನ್ಯೂಸ್ 18 ಬೆಳಗಾವಿ. ರಣಬಿಸಿಲಿಗೆ ಜಿಲ್ಲೆಯಲ್ಲೂ ಜನ ಹೈರಾಣಾಗಿದ್ದಾರೆ. ಬೋರ್ವೆಲ್ಗಳು ಬತ್ತಿ ಹೋಗಿದ್ದು ಕುಡಿಯೋದಕ್ಕೂ ನೀರಿಲ್ಲದೆ ಪರದಾಡ್ತಿದ್ದಾರೆ. ಆದ್ರೂ ಅಧಿಕಾರಿಗಳು ಮಾತ್ರ ಕ್ಯಾರೆ ಅಂತಿಲ್ಲ. ಇದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನು ಬೇಸಿಗೆಯಲ್ಲಿ ಸಿಗ್ತಾ ಇಲ್ಲ ನೀರಿಗಾಗಿ ಜಾಗರಣೆ ಮಾಡುವ ಸ್ಥಿತಿ, ನೀರಿಗಾಗಿ ಹಾಹಾಕಾರ. ಕೊಡ ನೀರಿಗಾಗಿ ಹಗಲು ರಾತ್ರಿ ನಿಲ್ಲಬೇಕಾಗಿದೆ ಕ್ಯೂ ಅಲ್ಲಿ. ಇದು ಕೊಡ ನೀರಿಗಾಗಿ. ನೀರು ಬೇಕು ಅಂದ್ರೆ ನಿದ್ದೆ ಬಿಟ್ಟು ಜಾಗರಣೆ ಮಾಡಬೇಕು ಪಾಪ ಈ ಭಾಗದ ಜನ. ರಣರಣ ಬಿಸಿಲು, ಕುಡಿಯೋ ನೀರಿಗೆ ಹಾಹಾಕಾರ. ಬತ್ತಿದ ಬೋರ್ವೆಲ್ಗಳು, ಕಂಗಾಲಾದ ಗ್ರಾಮಸ್ಥರು. ಬೇಸಿಗೆ ಕಾಲ ಶುರುವಾಗಿದ್ದೇ ಆಗಿದ್ದು ರಣರಣ ಬಿಸಿಲು ನೆತ್ತಿ ಸುಡ್ತಿದೆ. ಒಂದ್ ಕಡೆ ಶೆಕೆ, ಮತ್ತೊಂದ್ ಕಡೆ ಹಬೆ. ಸೂರ್ಯನ ತಾಪಕ್ಕೆ ಜನರು ಅಕ್ಷರಶಃ ನಲುಗಿ ಹೋಗಿದ್ದಾರೆ. ಅದರಲ್ಲೂ ಬೇಸಿಗೆ ಕಾಲದಲ್ಲಿ ನೀರಿನ ಹಾಹಾಕಾರ ಅಂತೂ ತಪ್ಪಿದ್ದಲ್ಲ. ಸುಡೋ ಬಿಸಿಲಿಗೆ ಭೂಮಿ ಕಾದ ಕಾವಲಿಯಂತಾಗಿ ಅಂತರ್ಜಲ ಮಟ್ಟ ಕುಸಿಯುತ್ತೆ. ಕೆರೆ ಕಟ್ಟೆಗಳೆಲ್ಲ ಬತ್ತಿ ಹೋಗ್ತಿವೆ. ಜಲಾಶಯಗಳಲ್ಲಿ ನೀರೆಲ್ಲ ಆವಿಯಾಗ್ತಾ ಇದ್ರೆ ನೀರಿನ ಮೂಲಗಳೇ ಬರಡಾಗ್ತಾ ಇವೆ. ಹನಿ ಹನಿ ನೀರಿಗೂ ಜನರು ಪರದಾಡ್ತಿದ್ದಾರೆ. ಇದು ದಾವಣಗೆರೆ ತಾಲೂಕಿನ ಗುಡಾಳ್ ಗ್ರಾಮ. 500ಕ್ಕೂ ಹೆಚ್ಚು ಮನೆಗಳು, 1500 ಜನಸಂಖ್ಯೆ ಉಳ್ಳ ಊರು. ಆದ್ರೆ ಇಲ್ಲಿನ ಜನರ ಗೋಳಾಟ ಮಾತ್ರ ಯಾರೂ ಕೇಳೋರಿಲ್ಲ. ಬಿಸಿಲಿನ ಝಳಕ್ಕೆ ಕುಡಿಯೋ ನೀರಿಲ್ಲದೆ ಒದ್ದಾಡ್ತಿದ್ದಾರೆ. ಹಗಲೆಲ್ಲ ಕೂಲಿ ಮಾಡ್ಕೊಂಡು ಬಂದವರು ರಾತ್ರಿಯೆಲ್ಲ ನೀರಿಗಾಗಿ ಕಾಯೋ ದುಸ್ಥಿತಿ ಬಂದಿದೆ. ಪ್ರತಿ ಮನೆಗೊಂದು ನೀರಿನ ಗಾಡಿ ಮಾತ್ರ ಸಿಗ್ತಿದೆ. ಅಲ್ಲದೆ 1 ಕ್ಯಾನ್ ಕುಡಿಯುವ ನೀರಿಗೆ 15ರಿಂದ 20 ರೂಪಾಯಿ ಕೊಡಬೇಕಾಗಿದೆ. ಗ್ರಾಮದಲ್ಲಿ ಒಟ್ಟು 4 ಬೋರ್ವೆಲ್ಗಳಿದ್ರೂ ಪ್ರಯೋಜನ ಇಲ್ಲ. ಯಾಕಂದ್ರೆ 3 ಬೋರ್ವೆಲ್ಗಳು ಸಂಪೂರ್ಣವಾಗಿ ಬತ್ತಿ ಹೋಗಿವೆ. ಇರೋ 1 ಬೋರ್ವೆಲ್ ಅನ್ನೇ ನಂಬಿಕೊಂಡು ಜನ ಬದುಕ್ತಿದ್ದಾರೆ. ಆದ್ರೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಕ್ಯಾರೆ ಅಂತಿಲ್ಲ. ಹೀಗಾಗಿ ಗ್ರಾಮಸ್ಥರು ಆಕ್ರೋಶ ಹೊರಹಾಕ್ತಿದ್ದಾರೆ. ನಮಗೆ ನೀರಿಲ್ರಿ, ನಮಗೆ ಕರೆಂಟು ಬೆಳಗ್ಗೆ ಹೋಗ್ತಾವು, ಈಗ ಸಾಯಂಕಾಲ ಬರ್ತಾವು, ರಾತ್ರಿ ಬರ್ತಾವು. ಒಮ್ಮೆ ಬಿಟ್ರೆ ಒಮ್ಮೆ ಸಿಕ್ಕರೆ ನೀರು ಇನ್ನೊಮ್ಮೆ ಸಿಗಲ್ಲ. ಕುಡಿಯೋಕ್ಕೂ ನೀರಿಲ್ಲ, ಅಧ್ವಾನಾಗ್ಯಾವು. ಭಾರಿ ಫಜಿತ. ನಮಗೂ ದೊಡ್ಡವ್ರು ಏನಾರ
ನಮಗೆ ಸಹಾಯ ಮಾಡಬೇಕು ನೀರಿಗೆ. ಕುಡಿಯೋಕೆ ಬೇರೆ ಊರಿಗೆ ಹೋಗೋವಿಲ್ಲಿದ್ರೆ ಬೇರೆ ಊರದ್ದು ತರ್ತಾರ್ರಿ, ಅಲ್ಲಿ 20 ರೂಪಾಯಿ ಬಾಟ್ಲಿ ತಗೋತಾರೆ, 15-20 ರೂಪಾಯಿ ಒಂದು ಕ್ಯಾನ್. ಇನ್ನು ಗುಡಾಳ್ ಗ್ರಾಮದಲ್ಲಿ ಕುಡಿಯೋ ನೀರಿಗಾಗಿ ಜನರು ಪಡ್ತಿರುವಂತಹ ಸಂಕಷ್ಟದ ಬಗ್ಗೆ ನಿಮ್ಮ ನ್ಯೂಸ್ 18 ಎಳೆ ಎಳೆಯಾಗಿ ಸುದ್ದಿ ಬಿತ್ತರಿಸಿತ್ತು. ವರದಿಗೆ ಸ್ಪಂದಿಸಿದ ಮಾಯಕೊಂಡ ಶಾಸಕ ಬಸವಂತಪ್ಪ ಕೂಡಲೇ ನೀರಿನ ಸಮಸ್ಯೆ ಬಗೆಹರಿಸೋ ಭರವಸೆ ಕೊಟ್ರು. ಸಿಇಒರ್ನ ಕಳಿಸಿ ಕೊಟ್ಟಿದ್ವಿ. ಅಲ್ಲಿ ಹೋಗಿ ಅವ್ರು ಭೇಟಿ ಮಾಡಿ ಸ್ಥಳ ಗ್ರಾಮದಲ್ಲಿ ಅಲ್ಲಿ ಏನು ಸಮಸ್ಯೆ ಐತೆ ಅಂದ್ರೆ ನೋಡಿದ ಮೇಲೆ ಅಲ್ಲಿ ಭಾಳ ಗಂಭೀರವಾಗಿ ನೀರಿನ ಸಮಸ್ಯೆ ಐತೆ ಗೊತ್ತಾಗ್ತದೆ. ಅಲ್ಲಿಗೆ ಆ ಕೂಡಲೇ ರೀಬೋರ್ ಮಾಡಕ್ಕೆ ಹೇಳಿದ್ವಿ. ಈಗ ಮತ್ತೆ ಅಲ್ಲಿ ಪಾಯಿಂಟ್ ಮಾಡಕ್ಕೆ ಹೇಳಿದ್ವಿ. ಇವತ್ತು ಹೊಸ ಬೋರ್ ಪಾಯಿಂಟ್ ಮಾಡಿ ಅಲ್ಲಿ ಎಲ್ಲಿ ನೀರು ಬೀಳ್ತದೆ, ಈಗೆಲ್ಲ ಬೇಸಿಗೆ ಎಲ್ಲ ಭೂಮಿ ಮೇಲೆ ಸ್ವಲ್ಪ ನೀರಿನ ಅಂಶ ಕಡಿಮೆ ಇರೋದ್ರಿಂದ ಸ್ವಲ್ಪ ನೀರು ಆ ಕಡೆ ಬೀಳ್ತದೆ ಚೆನ್ನಾಗಿ ಅಂತ ನೋಡ್ಕೊಂಡು ಆ ಕಡೆ ಮಾಡಿ ಬೋರ್ ಹಾಕಕ್ಕೆ ಈಗೆಲ್ಲ ಸೂಚನೆ ಕೊಟ್ಟಿದ್ರು. ಖಾಸಗಿ ಬೋರ್ನ ಅವ್ರ ಹತ್ರ ಇದು ಮಾಡಿಕೊಂಡು ಅದಕ್ಕೆ ಏನು ಬರ್ತಕ್ಕಂಥ ವೆಚ್ಚವನ್ನು ಭರಿಸಿ ಅದನ್ನು ಸದ್ಯ ತಾತ್ಕಾಲಿಕ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ರು. ಅದಾಗ್ಲಿಲ್ಲ ಅಂದ್ರೆ ಪಕ್ಕದ ಊರಿಂದ ಟ್ಯಾಂಕರ್ ಮುಖಾಂತರ ಅವರಿಗೆ ಕೊಡುವಂತ ವ್ಯವಸ್ಥೆನ ಈಗ ನಾನು ಕ್ರಮ ಕೈಗೊಳ್ಳಕ್ಕೆ ಸೂಚನೆ ಕೊಡ್ತೇನೆ ಸರ್. ಅದಕ್ಕೆ ಬಿಸಿಲಿನ ಬೇಗೆ ಹೆಚ್ಚಾಗ್ತಿದ್ದಂತೆ ರಾಜ್ಯದ ಮೂಲೆ ಮೂಲೆಯಲ್ಲೂ ನೀರಿನ ಕಂಟಕ ಎದುರಾಗಿದೆ. ಸಿಎಂ ತವರು ಜಿಲ್ಲೆ ಮೈಸೂರಿನ ಹುಣಸೂರು ತಾಲೂಕಿನ ಸಿಂಗರಮಾರನಹಳ್ಳಿಯಲ್ಲೂ ನೀರಿಗಾಗಿ ಟ್ಯಾಂಕರ್ ಮೊರೆ ಹೋಗಿದ್ದಾರೆ. ಗ್ರಾಮಕ್ಕೆ ನೀರಿನ ಸಂಪರ್ಕ ಕಲ್ಪಿಸುವಂತಹ ಪೈಪ್ಲೈನ್ ದುಸ್ಥಿತಿ ಮಾಡಿಸಿಲ್ಲ. ಹೀಗಾಗಿ ಗ್ರಾಮಕ್ಕೆ ಶುದ್ಧ ಕುಡಿಯುವ ನೀರು ಪೂರೈಕೆ ಆಗ್ತಾ ಇಲ್ಲ. ಇದರಿಂದ ಟ್ಯಾಂಕರ್ ಮೂಲಕ ಗ್ರಾಮಕ್ಕೆ ಕುಡಿಯೋ ನೀರು ಪೂರೈಕೆ ಮಾಡ್ತಾ ಇದ್ದು, ನಿರ್ಲಕ್ಷ್ಯ ತೋರಿದ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಅಸಮಾಧಾನ ಹೊರಹಾಕಿದ್ದಾರೆ. ಒಟ್ನಲ್ಲಿ ಕರುನಾಡಲ್ಲಿ ರಣರಣ ಬಿಸಿಲಿಗೆ ನೀರಿನ ಹಾಹಾಕಾರ ಶುರುವಾಗಿದ್ದು ಬದುಕು ಕಷ್ಟವಾಗಿದೆ. ದಾವಣಗೆರೆಯಿಂದ ಸಂಜಯ್ ಜೊತೆ ಆನಂದ್ ಕೆಎಸ್, ನ್ಯೂಸ್ 18 ಮೈಸೂರು. ಆಕ್ಸಿಜನ್ ದುರಂತದಲ್ಲಿ ಮೃತಪಟ್ಟವರ ಕುಟುಂಬಗಳಿಗೆ ಕೊನೆಗೂ ಸರ್ಕಾರಿ ಉದ್ಯೋಗ ಸಿಕ್ಕಿದೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಉದ್ಯೋಗದ ನೇಮಕಾತಿ ಪತ್ರ ವಿತರಿಸಿದ್ದಾರೆ. ಸಂತ್ರಸ್ತರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ಆಕ್ಸಿಜನ್ ದುರಂತ ಸಂತ್ರಸ್ತರಿಗೆ ನೇಮಕಾತಿ ಪತ್ರ. 5 ವರ್ಷ 36 ಕುಟುಂಬಗಳ ಪರದಾಟಕ್ಕೆ ಮುಕ್ತಿ. ಮೇ 2, 2021 36 ಮಂದಿಯ ಕುಟುಂಬಗಳ ಪಾಲಿಗೆ ಕರಾಳ ದಿನ. ಆಕ್ಸಿಜನ್ ಇಲ್ಲದೆ 36 ಜನ ನರಳಿ ಪ್ರಾಣ ಬಿಟ್ಟಿದ್ರು. ಈ ಘನಘೋರ ದುರಂತದಿಂದಾಗಿ ಅದೆಷ್ಟು ಮಂದಿಯ ಬದುಕು ಬೀದಿಗೆ ಬಿದ್ದಿತ್ತು. ತಮ್ಮವರನ್ನ ಕಳಕೊಂಡ ಕುಟುಂಬಸ್ಥರಿಗೆ ದಿಕ್ಕೇ ತೋಚದಂತಾಗಿತ್ತು. ಜೀವನ ಅನ್ನೋದೇ ನರಕದಂತಾಗಿ ಹೋಗಿತ್ತು. ಆಗ ನೊಂದವರಿಗೆ ಭರವಸೆ ಕೊಟ್ಟಿದ್ದೆ ಕಾಂಗ್ರೆಸ್. ಸಂತ್ರಸ್ತರಿಗೆ ತಲಾ 1 ಲಕ್ಷ ಕೊಟ್ಟು ತಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಉದ್ಯೋಗದ ಭರವಸೆ ಕೊಟ್ಟಿತ್ತು. ಆದ್ರೆ ಅಧಿಕಾರದ ಗದ್ದುಗೆ ಏರಿದ್ರು ನೊಂದವರ ಕಣ್ಣೊರೆಸೋ ಕೆಲಸ ಮಾತ್ರ ಮಾಡಿರಲಿಲ್ಲ. ಇದೇ ವಿಚಾರಕ್ಕೆ 16 ಹೋರಾಟಗಳು ನಡೆದಿದ್ವು. ಇದೀಗ ಸಂತ್ರಸ್ತರ ಪರದಾಟಕ್ಕೆ ಮುಕ್ತಿ ಸಿಕ್ಕಿದೆ. ಸರ್ಕಾರಿ ಉದ್ಯೋಗದ ನೇಮಕಾತಿ ಪತ್ರ ಕೈ ಸೇರಿದೆ. ನಮ್ಮದು ನುಡಿದಂತೆ ನಡೆಯೋ ಸರ್ಕಾರ. ಕೊಟ್ಟ ಮಾತನ್ನ ಉಳಿಸಿಕೊಳ್ಳೋದೇ ನಮ್ಮ ಧ್ಯೇಯ. ಜನರ ಸೇವೆಗೆ ಮುಖ್ಯ ಕರ್ತವ್ಯ ಅಂತ ಕಾಂಗ್ರೆಸ್ ಮತ್ತೊಮ್ಮೆ ಸಾಬೀತು ಮಾಡಿದೆ. ಕೊಟ್ಟ ಮಾತಿನಂತೆ 36 ಮಂದಿಗೆ ಸರ್ಕಾರಿ ನೌಕರಿ ಕಲ್ಪಿಸಿದೆ. ಗುಂಡ್ಲುಪೇಟೆಯಲ್ಲಿ ನಡೆದ ಸಮಾರಂಭದಲ್ಲಿ 25 ಸಂತ್ರಸ್ತರಿಗೆ ಸರ್ಕಾರಿ ಉದ್ಯೋಗದ ನೇಮಕಾತಿ ಪತ್ರ ಸಿಕ್ಕಿವೆ. ಖುದ್ದು ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ವಿತರಣೆ ಮಾಡಿದ್ದಾರೆ. ಅದರಿಂದ ನಾವು ಯಾವತ್ತೂ ಕೂಡ ಸಮಾಜದಲ್ಲಿರ್ತಕ್ಕಂಥ ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಮತ್ತೆ ಎಲ್ಲ ಜಾತಿ ಎಲ್ಲ ಧರ್ಮದ ಬಡವರು ಅವ್ರನ್ನ ಅವ್ರ ಪರವಾಗಿ ಕೆಲಸ ಮಾಡ್ತಕ್ಕಂಥ ಪಕ್ಷ ಅಂತಕ್ಕಂಥದ್ದನ್ನ ನಮಗೆ ತಿಳಿಸ್ಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಯಾರು ಸತ್ತಿದ್ದಾರೆ ಆ ಕುಟುಂಬದ ಪ್ರತಿಯೊಂದು ಮನೆಗೂ ಭೇಟಿ ಕೊಟ್ಟು ಅಧಿಕಾರಿಗಳನ್ನ ಚರ್ಚೆ ಮಾಡಿ ತನಿಖೆ ನಡೆಸಿ ನಿಮಗೆ ನ್ಯಾಯವನ್ನು ಒದಗಿಸಿಕೊಡ್ತೇವೆ ಅಂತೇಳಿ ನಾವು ಮಾತು ಕೊಟ್ಟು ಸರ್ಕಾರ ತಡವಾಗಿಯಾದರೂ ಕೊಟ್ಟ ಮಾತು ಉಳಿಸಿಕೊಂಡಿದೆ. ಉದ್ಯೋಗ ಪತ್ರ ಕೈ ಸೇರ್ತಿದ್ದಂತೆ ಸಂತ್ರಸ್ತರು ನಿಟ್ಟುಸಿರು ಬಿಟ್ಟಿದ್ದಾರೆ. ಸರ್ಕಾರಕ್ಕೆ ಧನ್ಯವಾದ ಎಂದಿದ್ದಾರೆ. ಅದೇ ತುಂಬ ಖುಷಿಯಾಗಿದೆ. 5 ವರ್ಷಗಳ ನಂತರ ನಮ್ಮ ಬೇಡಿಕೆನ ಈಡೇರಿಸಿದ್ದಕ್ಕೆ. ಬೇಡಿಕೆ ಹೆಂಗೆ ಈಡೇರಿದೆಯೋ ಅದೇ ಥರ
ಆ ತಪ್ಪಿತಸ್ಥರಿಗೆ ಆದಷ್ಟು ಬೇಗ ಶಿಕ್ಷೆನೂ ಆಗಲಿ ಅಂತ ಕೇಳ್ಕೊತೀವಿ. ಬದುಕೋದೇ ಕಷ್ಟ ಆಗಿತ್ತು ಸರ್. ಅದು ಇಂಥದಕ್ಕೆ ಅಂತ ಹೇಳೋಕ್ಕಾಗಲ್ಲ. ಮಕ್ಕಳನ್ನ ಸಾಕೋದಕ್ಕಾಗಲಿ ಇನ್ನೊಂದು ನಮ್ಮನ್ನು ನಾವು ಇದು ಮಾಡ್ಕೊಳ್ಳೋದಕ್ಕಾಗಲಿ ತುಂಬ ಕಷ್ಟ ಅನ್ನಿಸ್ತಾ ಇತ್ತು. ಈಗ ಇದೊಂದು ಆಧಾರ ಸಿಕ್ಕಿದೆ, ನಮ್ಮ ಜೀವನನ ನಾವು ರೂಪಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಅನೇಕ ನಾಯಕರ ಒಂದು ಸಮ್ಮುಖದಲ್ಲಿ ನಮ್ಮ ಪಕ್ಷ ಏನಾದ್ರು ಅಧಿಕಾರಕ್ಕೆ ಬಂದರೆ ಎಲ್ಲ ಕುಟುಂಬದವರಿಗೂ ಸರ್ಕಾರಿ ನೌಕರಿನ ಕೊಡ್ತೀನಿ ಅಂತ ಭರವಸೆಯನ್ನು ಈ ಒಂದು ನೆಲದಲ್ಲಿ ಕೊಟ್ಟಿದ್ರು. ಅದೇ ಯಾಕೆ ಇದು ವಿಶೇಷ ಅಂದರೆ ಆ ನೆಲದಲ್ಲಿ ನಾವು ಇವತ್ತು ಆ ಒಂದು ಸರ್ಕಾರಿ ನೌಕರ ಆದೇಶ ಪತ್ರವನ್ನು ಪಡ್ಕೊಳ್ತೀವಿ. ಅದಕ್ಕಾಗಿ ಸರ್ಕಾರಕ್ಕೆ ನಮ್ಮೆಲ್ಲ ಕುಟುಂಬದ ಪರವಾಗಿ ಧನ್ಯವಾದಗಳು ಸಲ್ಲಿಸ್ತೀವಿ. ಒಟ್ಟಲ್ಲಿ ನಂಬಿಕೆ ಕಳೆದುಕೊಂಡಿದ್ದ ಸಂತ್ರಸ್ತರ ಸರಕಾರಿ ಉದ್ಯೋಗದ ಕನಸು ನನಸಾಗಿದೆ. ಬದುಕಿನಲ್ಲಿ ಭರವಸೆಯ ಹೊಸ ಅಧ್ಯಾಯ ಆರಂಭವಾಗಿದೆ. ಇದರ ಜೊತೆಗೆ ಆಕ್ಸಿಜನ್ ದುರಂತದ ತಪ್ಪಿತಸ್ಥರಿಗೂ ತಕ್ಕ ಶಿಕ್ಷೆಯಾಗಬೇಕಿದೆ. SM ನಂದೀಶ್, ನ್ಯೂಸ್ 18 ಚಾಮರಾಜನಗರ.